ಒಬ್ಬ ಹುಡುಗ ತನ್ನ ಹುಡುಗಿ ಮಾಡೋ ಮೆಸೇಜ್ಗಳಿಂದ ತುಂಬಾ ಟಯರ್ಡ್ ಆಗಿದ್ದ. ಯಾವಾಗ ನೋಡಿದ್ರು ಐ ಲವ್ ಯು, ಐ ಮಿಸ್ ಯು, ಊಟ ಮಾಡ್ದ, ಏನ್ ಮಾಡ್ತಾ ಇದೀಯ ಅಂತ ಪ್ರತಿದಿನ ಈ ತರ ಮೆಸೇಜ್ ನೋಡಿ ನೋಡಿ ಆ ಸಂದೇಶಗಳಿಗೆ ಉದಾಸೀನ ಭಾವ ಆ ಹುಡುಗನಲ್ಲಿತ್ತು. ಒಂದಿನ ರಾತ್ರಿ ಆ ಹುಡುಗಿಯಿಂದ ಮತ್ತೆ ಅದೇ ಮೆಸೇಜ್. ಆ ಹುಡುಗ ಮೆಸೇಜ್ ಕೂಡ ನೋಡ್ಲಿಲ್ಲ. ಅವಳೇ ಇರ್ಬೇಕು, ಈಗ ರಿಪ್ಲೈ ಮಾಡಿದ್ರೆ ಸುಮ್ಮನೆ ತಲೆ ತಿಂತಾಳೆ, ಬೆಳಗ್ಗೆ ಮಾಡಿದ್ರೆ ಆಯ್ತು ಅಂತ ಫೋನ್ ಸ್ವಿಚ್ ಆಫ್ ಮಾಡಿ ಮಲ್ಕೊಂಡ್ಬಿಟ್ಟ. ಬೆಳಿಗ್ಗೆ ಆಯ್ತು. ಆ ಹುಡುಗಿ ತಾಯಿ ಆ ಹುಡುಗನಿಗೆ ಕಾಲ್ ಮಾಡಿದ್ಲು. ಆ ತಾಯಿ ತುಂಬಾ ಅಸಹಾಯಕಳಾಗಿ ಅಳ್ತಾ ಇದ್ಲು. ನನ್ನ ಮಗಳು ಸತ್ತೋದ್ಲು. ನನ್ನ ಮಗಳನ್ನ ನಿನ್ನೆ ರಾತ್ರಿ ಯಾರೋ ಕೊಂದು ಬಿಟ್ಟಿದ್ದಾರೆ. ನಿನ್ನೆ ರಾತ್ರಿ ನನ್ನ ಮಗಳು ನಿನಗೆ ಮೆಸೇಜ್ ಕೂಡ ಮಾಡಿದಾಳೆ. ರಾತ್ರಿ ಆ ಮೆಸೇಜ್ ಬಂದಿರೋದು ಆ ಹುಡುಗನಿಗೆ ನೆನಪಾಯ್ತು. ಆ ಮೆಸೇಜ್ನ ನೋಡ್ದ. ಹನಿ ಪ್ಲೀಸ್ ಕಮ್ ಅಂಡ್ ಹೆಲ್ಪ್ ಮೀ, ಯಾರೋ ನನ್ನ ಫಾಲೋ ಮಾಡ್ತಾ ಇದ್ದಾರೆ, ನಾನು ನಿಮ್ಮ ಏರಿಯಾದಲ್ಲೇ ಇದ್ದೀನಿ, ಬೇಗ ಬಾ ಅಂತ. ಆ ಹುಡುಗನ ದುಃಖಕ್ಕೆ ಏನ್ ಹೇಳೋದಲ್ವಾ. ನಮ್ಮನ್ನ ತುಂಬಾ ಇಷ್ಟಪಡೋರ್ನ, ಅದ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು, ನನ್ನ ಹುಡುಗ ನನ್ನ ಹುಡುಗಿ ಫ್ರೆಂಡ್ಸ್ ಯಾರೇ ಆಗಿರ್ಲಿ, ನಾವು ಇಗ್ನೋರ್ ಮಾಡಬಾರ್ದು. ಒಂದ್ಸಲ ನಾವು ಆಕಾಶದಲ್ಲಿರೋ ನಕ್ಷತ್ರಗಳನ್ನ ಎಣಿಸೋ ಬರದಲ್ಲಿ ನಾವು ಇಷ್ಟಪಡೋ ಚಂದ್ರನ್ನೇ ಮರ್ತು ಬಿಡ್ತೀವಿ ಅಲ್ವಾ.